ಸ್ವಾಮಿ ಕಾಪಾಡು. ರಮತೀತಿ ರಾವಣ ಸ್ವಯಂ ರಾವಣ, ರಾವಣ ಲೋಕ ರಾವಣ ಎನ್ನುವಲ್ಲಿಯವರೆಗೆ ರಾವಣ ಏರಿದ ಎತ್ತರ, ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎಣಿಸುವುದಕ್ಕೂ ಅಸಾಧ್ಯವಾದೀತು. ಏನು ಮಾಡೋಣ ಹೇಳಿ? ತಾಯಿಯ ತ್ಯಾಗ ದೊಡ್ಡದು. ಹೆಣ್ಣು ಮಕ್ಕಳ ಮಾನವನ್ನು ಮುಚ್ಚುವಂತಹ ಸೀರೆಯ ಸೆರಗನ್ನು ಹರಿದು ಮರವೊಂದಕ್ಕೆ ನೇತಾಕಿಸಿ ನಮ್ಮನ್ನು ಜೋಗುಳ ಹಾಡ್ತಾ ಇದ್ದವಳು ನಮ್ಮ ಮಾತೆ ಕೈಕಸೆ. ತಾಯಿಯ ಕಣ್ಣೀರು ನೆತ್ತಿಗೆ ಬಿದ್ದ ಕ್ಷಣದಲ್ಲೇ ಎದ್ದೆ. ಯಾಕಮ್ಮ ಕಣ್ಣೀರು ಅಂತ ಕೇಳಿದೆ. ಅಮ್ಮ ಹೇಳಿದ ಮಾತೇನು? ಮಾಲಿ ಮಾಲ್ಯವಂತ ಸುಮಾಲಿಯರ ಅಧೀನದಲ್ಲಿದ್ದಂತಹ ಲಂಕಾ ಸಾಮ್ರಾಜ್ಯ ಬರಿದಾಗಿ ಹೋಗಿದೆ ಮಗು. ಮತ್ತೆ ಕನಕಲಂಕೆಯನ್ನು ಕಾಣಬೇಕು ಎನ್ನುವ ಹಾಗೆ ಆ ಹೊತ್ತಿಗೆ ಎದ್ದ ರಾವಣ ಮತ್ತೆ ಮಿಶ್ರವಿಸಲೇ ಇಲ್ಲ. ನೇರವಾಗಿ ಕೈಲಾಸ ಪರ್ವತವನ್ನು ಹೇರಿದೆ. ಸಾಮಗಾನದ ಮುಖೇನವಾಗಿ ಪರಮೇಶ್ವರನನ್ನು ಮೆಚ್ಚಿಸಿ ಈಶತ್ವವನ್ನು ಪಡೆದುಕೊಂಡೆ. ನರರು ಹಾಗೂ ವಾನರರಿಂದಲ್ಲದೆ ಅನ್ಯರಿಂದ ಮರಣವಿಲ್ಲ ಎನ್ನುವಂತಹ ವರವನ್ನು ಪಡೆದೆ. ಅಷ್ಟೇ ಸಾಕಾಗುತ್ತದೆ. ಮಾಡಿದ ಸೋದರೆಯರು ಕಡಿಮೆ. ಪ್ರಪಂಚ ಮೂರಕ್ಕೆ ತಿಳಿಯಬೇಕು ಎನ್ನುವ ಹಾಗೆ ಬಗೆದು ದರೆಯ ದರಾಪಾಲಕರ ದರ್ಪವನ್ನು ಮುರಿಯುವುದಕ್ಕೆ ಬೇಕಾಗಿ ದಿಗ್ವಿಜಯವನ್ನು ಕೈಗೊಂಡೆ. ಎಲ್ಲಿಯವರೆಗೆ? ದಕ್ಷಿಣದ ತೀರದಲ್ಲಿದ್ದಂತಹ ನಾನು ಉತ್ತರದ ತುತ್ತ ತುದಿಯವರೆಗೂ ಕೂಡ ನನ್ನದಾದಂತಹ ವಿಜಯ ಧ್ವಜವನ್ನು ಊರಿದೆ. ಇರುವಂತಹ ಸ್ಥಳ ಲಂಕಾ ಪಟ್ಟಣಕ್ಕೆ ಯಾರು ಅಂತ ಕೇಳಿದ್ದೀರಿ? ರಾವಣೇಶ್ವರ ಅಂತ ಗೊತ್ತಿದೆ. ಅವಳಿಗೆ ಏಕಮಾತ್ರ ತಂಗಿಯವರುಗಳಿದ್ದಾರೆ. ಓ ಶೂರ್ಪನಖೆ. ಅದೇನು ಅಷ್ಟು ಸಲುಗೆ ನಿಮಗೆ? ಎಂತ ನಮ್ಮನ್ನು ನೋಡುವಾಗ ಗೊತ್ತಾಗುದಿಲ್ವ ನಿಮಗೆ ನಾವು ದೊಡ್ಡ ಜನ ಅಂತ? ಮತ್ತೆ ಒಂದು ಹೇಳುವಾಗ ಒಂದು ಗೌರವ ಇರ್ಲಿ ಸ್ವಾಮಿ. ಸರಿ, ಹೇಗೆ ಹೇಳಬೇಕು? ಶೂರ್ಪನಖ ದೇವಿ ಅಂತ ಹೇಳಿ. ದೇವಿ ಗುಡಿಯಲ್ಲಿ ಹೌದಲ್ಲ? ನಮಗೆ ತಲೆಗೆ ಹೋಗಲಿಲ್ಲ. ಹೌದಾ? ಬೇಡ ಬಿಡಿ, ಹೋಗುವ. ಶೂರ್ಪನಖ ಅಕ್ಕ ಅಂತ ಹೇಳಿ. ಅಕ್ಕ ತಂಗಿಗಲ್ವಾ? ನಿಮಗೆ ತಂಗಿ ಇಲ್ವಾ? ಬೇಡ,
ಶೂರ್ಪನಖ ಅಮ್ಮ ಅಂತ ಹೇಳಿ. ಅಮ್ಮ ಮಕ್ಕಳಿಗೆ ಓಯ್ ಮಕ್ಕಳಮ್ಮ ಅಂತ ಅಲ್ಲ, ಹ? ಒಂದು ಗೌರವ. ಆಹಾ. ಓ ಇದು ಓ ಇದು ಆಗುದಿಲ್ಲ ಅಲ್ಲ, ಆಹಾ. ನಿಮಗೆ ಮೂರು ಆಗುದಿಲ್ಲ. ಹ್ಮ್. ಹಾಗಿದ್ರೆ ನೀವು ಜನ ಯಾರು ಅಂತ ಆಗಬೇಕಲ್ಲ. ನೋಡ. ಓ ನಮಸ್ಕಾರ. ನಮಸ್ಕಾರ. ಆ, ಓಯ್ ನಾವು ಹೀಗೆ ಹೀಗೆ. ಹೌದು, ಹಾ. ನಮ್ಮದೊಂದು ಸವಾರಿ ಯಾವಾಗ್ಲೂ ಅಲ್ಲ, ಇರ್ತದೆ. ಗಾಡಿ ದೂರ ಹೊರಟದ್ದು. ಸ್ವಾಮಿ ನೀವು ಹಾಗೆ ಹೇಳಬಾರ್ದು. ಮತ್ತೆ ನೀವು ಹಾಗೆ ಹೇಳಿದ್ರೆ ಉಳಿದವರಿಂದ ಬೇರೆ ಕಲ್ಪನೆ ಮಾಡ್ತಾರೆ. ಹೋಗ್ಲಿ. ನಮ್ಮದು ಸವಾರಿ. ಹಾ. ಹೌದು, ಇದು ಎಲ್ಲೆಲ್ಲಿಗಲ್ಲ. ಮತ್ತೆ ಆಹಾ, ನಮ್ಮ ಅಣ್ಣ ಇದ್ದಲ್ಲಿಗೆ ಹೋಗ್ಬೇಕು ಅಂತ ಒಂದು ಯೋಚನೆ ಮಾಡಿದ್ದೇನೆ. ಅಲ್ಲ, ಗಾಡಿಗೆ ಸರಕುಂಟ ಅಂತ. ಇದನ್ನು ಹೊತ್ತುಕೊಂಡು ಹೋಗುವಂತದ್ದು ನಮ್ಮದು. ಮತ್ತೆ ಎಂತದು ಸ್ವಾಮಿ, ಹಾ. ಹಾಗೆಲ್ಲ ತಿಳಿಬೇಡಿ. ನನ್ನನ್ನು ನೋಡುವಾಗ ನಿಮ್ಗೆ ಏನಾಗುತ್ತದೆ? ಏನಾಗುದಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ ಇದು. ಹಾ. ನಾನು ಚಂದ ಇಲ್ವಾ? ಹೌದೌದು. ಹಾ? ನೋಡಿ ಅಂತ ನನ್ನೊಮ್ಮೆ ಮತ್ತೆ ಉಬ್ಬುವಲ್ಲಿ ಉಬ್ಬಿ ಹಾ. ಎಲ್ಲ ಭಯಂಕರ. ಓ ಸೌಂದರ್ಯವತಿ ಅಂತ ಹೇಳಿದ್ದಾರೆ ಬ್ರಹ್ಮದೇವರು ನಮಗೆ. ಭಯಂಕರ ಅಲ್ಲ? ಅಷ್ಟು ಚಂದದವಳು ಯಾರಿಲ್ಲ ಮಗಳೇ ಅಂತ. ಹಾ. ಆದ ಕಾರಣ ಹಾ. ನನಗೆ ಹೇಳಿದ ಮೇಲೆ ವಯ್ಯಾರದ. ಒಯ್ಯಾರ ಬ್ರಹ್ಮದೇವರು ಹಾಗೆ ಹೇಳಿದ ಮೇಲೆ ಒಂದು ಕ್ಷಣ ಮನೆಯಲ್ಲಿ ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ತಿರುಗಾಟ. ತಿರುಗಾಟ ಜೋರುಂಟ. ಓಯ್ ಹಾಗಲ್ಲ. ಮತ್ತೆ ಈಗ ಒಂದು ವಿಷಯ ಒಂದು ಹೇಳಲಿಕ್ಕುಂಟು ನಮ್ಮ ಅಣ್ಣನಲ್ಲಿ. ಹಾ. ಆದ ಕಾರಣ ಅಣ್ಣನಿದ್ದಲ್ಲಿಗೆ ಹೋಗ್ಬೇಕು, ಅವನಲ್ಲೇ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಏನಾದ್ರೂ ತಪ್ಪಿದ್ರೆ ನೀವೊಂದು ಹೇಳ್ಬೇಕಾಗ. ಅದೇ ಹೇಳುವ. ನಿಮ್ಮ ಕಡೆ ನನ್ನನ್ನು ಬಿಡಬೇಡಿ. ಇಲ್ಲ ಇಲ್ಲ. ನಿಮ್ಮನ್ನು ಮತ್ತೆ ನೋಡಿಕೊಳ್ತೇನೆ. ಹಾ. ಧನುಜಾಧಿಪತ ಇವರಿಯುಳ್ ಮಣಿ ವಿಷ್ಟರಯಿದಿರಲು ಆದಿನ ಶೂರ್ಪನಖೆ ಯುಗದ ಮರದಲ್ಲಿ, ಆದಿನ ಶೂರ್ಪನಖೆ ಯುಗನ ಮರದಲ್ಲಿ ಯೌವನ ಕಂಗಜ ತಾಪನಿದು ದಿನ ಜೋರ್ಪನಖೆಯು ಗರ್ಭದಲ್ಲಿ ಯೌವನ ಗಜದ ಬದಿದುದು ಗಣ್ಣು ಜಾರಿಬ ಹನಿ ಬಲಿ ಮಣಿ ವಿಷ್ಣುರಯ್ಯೋ ಆದಿನ ಶೂರ್ಪನಖೆಯು ಗರ್ಭದಲ್ಲಿ ಯೌವನ ಗಂಗಜ ಅಂಗಜನ ತಾಪದಿನುವುದು ಮಣಿವಿಠಲವನ್ನು ಅಲಂಕರಿಸಿದ ನಮ್ಮಣ್ಣ ರಾವಣೇಶ್ವರನಿಗೆ ವಂದನೆಗಳು. ಸಂಗಮ್ಮ ಲಂಕಾಧೀಶ್ವರನಾದಂತಹ ರಾವಣೇಶ್ವರ ಮಹಾಪ್ರಭುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಏನು ನಿನ್ನ ಸವಾರಿ ಈ ಕಡೆ? ನಾನು ಬರಬಾರದ? ಹಾಗಲ್ವೇ, ಮತ್ತೆ ಯಾವಾಗಲೂ ನನ್ನ ಬಳಿಗೆ ಬರುವವಳೆ. ಹಾ. ಆದ್ರೆ ನಾನು ಸಭಾಸ್ಥಾನದಲ್ಲಿರುವಂತಹ ವೇಳೆಯಲ್ಲಿ ಹಾ. ನೀ ಬಂದವಳಲ್ಲ. ಹಾ. ಯಾಕೆ? ಹಾ. ಹೆಣ್ಣಿನ ಸಂಸ್ಕಾರ ಏನು ಅಂತ ನಿನಗೊತ್ತುಂಟು. ಹಾ. ರಾಜಕೀಯ ವಿಚಾರಗಳಲ್ಲಿ ಸದಾ ಮಗ್ನನಾಗಿರುವಂತಹ ನನಗೆ ಹಾ. ತೊಂದರೆಯನ್ನು ಕೊಡಬಾರದು ಎನ್ನುವ ಕಾರಣಕ್ಕೆ ಹಾ. ನೀ ಇಷ್ಟರವರೆಗೆ ಮಾತಾಡುವುದಕ್ಕಿದ್ರೆ ಅಂತಪುರಕ್ಕೆ ಬರ್ತಾ ಇದ್ದವಳು. ಹೌದು. ಇವತ್ತು ಹಾಗಲ್ಲ, ಹಾ. ನೇರವಾಗಿ ಸಭಾಸ್ಥಾನಕ್ಕೆ ಹಾ. ಬರುವಾಗ ವಯ್ಯಾರ, ಹೌದು. ಮುಖದಲ್ಲಿ ಕಿರುನಗೆ, ಹಾ. ಬಣ್ಣ ಸ್ವಲ್ಪ ಕಂದಿ ಕುಂದಿ ಹೋಗಿದೆ. ಯಾಕಮ್ಮ, ಏನಾಯ್ತು? ನೀನು ಯಾವಾಗ ಕೆಳಗಿಳಿಯುತ್ತಿ ಅಂತ ಕಾಯ್ತಾ ಇದ್ದೇನೆ. ಯಾಕೆ? ಹಾಗಲ್ಲ ಅಣ್ಣ, ಮತ್ತೆ ನಿನ್ನಲ್ಲಿ ಮಾತಾಡುವುದಕ್ಕುಂಟು. ನನ್ನಲ್ಲಿ ಹೇಳಬಹುದಾ? ನನ್ನಲ್ಲಿ ಮಾತಾಡುವುದಕ್ಕೆ ಹೇಳಬೇಕಾ? ನಿನಗೆ ಅನುಮಾನವೇನೆ? ಅಣ್ಣ, ಹೇಳೆ. ಅಣ್ಣ, ಮದುವೆ ಮಾಡು
ಸಣ್ಣವಳಿಗೆ ತಕ್ಕ ಜೊತೆಯಾದ ಪುರುಷರ ಸಣ್ಣವಳಿಗೆ ತಕ್ಕ ಜೊತೆಯಾದ ಪುರುಷರ ಕಣ್ಣಾರಿ ಕಣ್ಣಾರಿ ಕುಣಿದಾಡುತ್ತಿದೆ ಮೋದ ಸಣ್ಣವಳಿಗೆ ತಕ್ಕ ಜೊತೆಯಾದ ಪುರುಷರ ಕಣ್ಣಾರ ಕಣ್ಣಾರೆ ಕುಣಿದಾಡುತ್ತಿದೆ ಮೋದ ಅಣ್ಣ ಈ ಮದುವೆ ಮಾಡು 14 ಲೋಕಗಳ ವಿಭು. ಯಾವತ್ತು ನೋಡಿದ್ರು ಕೂಡ ರಾಜಕೀಯದಲ್ಲೇ ನೀನು ಮಗ್ನನಾಗಿರುವವನು. ಏನು ಮಾಡುವುದು ಮಗ, ಈಗಿನ ರಾಜಕೀಯ ಪರಿಸ್ಥಿತಿ ಹಾಗುಂಟು. ಸಮಯವೇ ಇಲ್ಲ ನಿನಗೆ. ಯಾವ ಸಂದರ್ಭದಲ್ಲಿ ನಿನ್ನೆಡೆಗೆ ಬಂದು ನನ್ನ ಅನಿಸಿಕೆಯನ್ನು ಹೇಳಿಕೊಳ್ಳಬೇಕು ಅಂತ ನನಗೆ ಗೊತ್ತೇ ಆಗುವುದಿಲ್ಲ. ಇವತ್ತು ಕಾಲವನ್ನು ಕಾಯುತ್ತಾ ಇದ್ದೆ, ಎಷ್ಟು ಹೊತ್ತಿಗೆ ಸಭೆಯನ್ನು ನೀನು ಮುಗಿಸ್ತಿ ಅಂತ. ಅಷ್ಟರಲ್ಲಿ ಬಂದು ನಿನ್ನಲ್ಲಿ ಮಾತಾಡಬೇಕು, ಹೇಳಬೇಕು ಅಂತ. ನನ್ನ ಬಣ್ಣ ಕುಂದುವುದಕ್ಕೆ ಕಾರಣ ಉಂಟಣ್ಣ. ಏನಮ್ಮ? ನನಗೊಂದು ಮನಸ್ಸಾಗಿದೆ ಅಣ್ಣ. ಮನಸ್ಸು? ಹೌದು. ನಿನಗೆ? ಹೌದು. ಏನು ಅಂತ? ಏನಂತ ಹೇಳುದಣ್ಣ? ಯಾವುದು ಉಂಟು ಅದನ್ನೇ ಹೇಳು ಅಣ್ಣ. ನನ್ನನ್ನು ನೋಡುವಾಗ ನಿನಗೆ ಹೇಗೆ ಕಾಣ್ತದಣ್ಣ? ನನಗೆ ಒಂದು ಹೆಣ್ಣಿನ ಹಾಗೆ ಕಾಣ್ತಿ. ಅಲ್ಲ, ಅದೊಂದು ಮಾತ ಅಲ್ಲ. ಮತ್ತೆ ನನ್ನನ್ನು ನೋಡುವಾಗ ಹೇಗೆ ಕಾಣ್ತಿ ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಉಂಟೆ. ನಾನೀಗ ಸಣ್ಣವಳಾಗಿದ್ದೇನಾ ದೊಡ್ಡವಳಾಗಿದ್ದೇನಾ? ಅಲ್ಲ, ಅದು ರೂಢಿಯಲ್ಲೊಂದು ಮಾತುಂಟು ಮಗಳೇ. ಓ, ತಮ್ಮ ಒಡ ಹುಟ್ಟಿದಂತಹ ಸಹೋದರರಾಗಿರ್ಲಿ ಅಥವಾ ತನ್ನಿಗೆ ಹುಟ್ಟಿದಂತಹ ಮಕ್ಕಳಾಗಿರ್ಲಿ, ಬೆಳೆದು ಎಷ್ಟೇ ಪ್ರಾಯ ಪ್ರಬುದ್ಧರಾದ್ರೂ ಹಿರಿಯವರ ಕಣ್ಣಿಗೆ ಅವರು ಮಕ್ಕಳ ಹಾಗೆ ಕಾಣ್ತಾರೆ. ಅಲ್ಲ, ನಿನಗೆ ಹಾಗೆ ಕಾಣ್ತೇನೆ ಅಂತ ನನಗೆ ಅನ್ನಿಸ್ತಾ ಉಂಟು. ಇಲ್ಲಂತಾದ್ರೆ ನನ್ನ ಬಗ್ಗೆ ನೀನು ಸ್ವಲ್ಪ ಆದ್ರೂ ಯೋಚನೆ ಮಾಡ್ತಾ ಇದ್ದಿ. ಏನು? ತಂಗಿ ಬೆಳೆದಿದ್ದಾಳೆ. ಹೌದು. ದೊಡ್ಡವಳಾಗಿದ್ದಾಳೆ. ಮೈ ತುಂಬಿಕೊಂಡಿದೆ. ಹೌದು. ನಿನಗೆ ತಿನ್ನುವುದಕ್ಕೆ ಬೇಕಾದಷ್ಟು ಉಂಟು. ಹೋಗು ತಿನ್ನು. ಅಲ್ಲ, ಅದಕ್ಕೆ ಕಡಿಮೆ ಉಂಟು ಅಂತ ಯಾರು ಹೇಳಿದ್ರು? ಆಗಲೇ ಇಷ್ಟು ತಂದಿದ್ದಾರೆ. ಹೌದು, ಅದನ್ನೆಲ್ಲ ಮುಗಿಸಿ ಆಯ್ತು. ಆಯ್ತಾ? ಬೇಕಾದ್ರೆ ಮತ್ತೆ ಹೇಳು, ತರ್ತಾರೆ. ಅಲ್ಲ, ಅದಕ್ಕೆ ಏನು ಕಡಿಮೆ ಉಂಟು ನಮ್ಮಲ್ಲಿ ಅಣ್ಣ? ಮತ್ತೆ ನಿನ್ನ ಸಮಸ್ಯೆ ಉಣ್ಣುವುದಕ್ಕೋ, ಮಲಗುವುದಕ್ಕೋ, ತೊಟ್ಟುಕೊಳ್ಳುವುದಕ್ಕೋ ಯಾವುದಕ್ಕೂ ಇಲ್ಲಿ ಕಡಿಮೆ ಇಲ್ಲ. ಅದು ಕೂಡ ನಮ್ಮ ಅಣ್ಣನ ಆಳ್ವಿಕೆಯಲ್ಲಿ. ನಿನ್ನ ಸಮಸ್ಯೆ ಏನು ಅದು ಹೇಳು. ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತದಣ್ಣ, ಸ್ವಲ್ಪ ಕಷ್ಟ. ಹೌದು. ನಾನು ಯಾರು ಗೊತ್ತುಂಟ ನಿನಗೆ? ಅಣ್ಣ. ಹೌದು. ಅಣ್ಣ ಅಂತ ಹೇಳಿದ್ರೆ ಯಾರು? ಅಣ್ಣ ಅಂತ ಹೇಳಿದ್ರೆ ಅಣ್ಣನೇ. ಹಿರಿಯ ಭ್ರಾತೃ ಪಿತೃ ಸಮಾನ. ಅಪ್ಪನಲ್ಲಿ ಹೇಳಿದ ಹಾಗೆ. ಅಪ್ಪನಲ್ಲಿ ಹೇಳುವುದಕ್ಕೆ ಏನಾದ್ರೂ ಮುಜುಗರ ಸಂಕೋಚ ಏನಾದ್ರೂ ಉಂಟಾ? ಇಲ್ಲ ಇಲ್ಲ. ನನಗೆ ಇಲ್ಲಿ ಗಡ್ಡ ಉಂಟು, ವಿಶ್ವವಸು ಬ್ರಹ್ಮ ಅಂತ ತಿಳ್ಕೊಂಡು ಹೇಳು. ಅಣ್ಣ, ಚಂದದ ಹುಡುಗಿಯರು ಒಂದು ಚಂದದ ಹುಡುಗನನ್ನು ಕಾಣುವಾಗ ಏನ್ ಮಾಡ್ತಾರಣ್ಣ? ಅದು ನನಗೆ ಗೊತ್ತಿಲ್ಲ. ನನಗೆ ಆ ಅನುಭವ ಆಗ್ಲಿಲ್ಲ, ಆದ್ರಿಂದ ಗೊತ್ತಿಲ್ಲ. ನಿನಗೆ ಆಗುವುದೆಲ್ಲ ಆಗಿ ಹೋಗಿದೆ. ಇನ್ನು ಉಳಿದವರಿಗೆ ಏನಾಗಬೇಕು ಅಂತ ಗೊತ್ತಾಗುವುದಿಲ್ಲ. ಅಣ್ಣ, ಏನೇ ನಾನೀಗ ಚಂದ ಇಲ್ವಣ್ಣ? ಅಬ್ಬಾ, ನಿನ್ನ ಚಂದವನ್ನು ಹೇಳುವುದಕ್ಕೆ ನಮ್ಮ ಲಂಕೆಯ ದರ್ಪಣ ಸಾಕಾಗ್ಲಿಕ್ಕಿಲ್ಲ. ಅದೇ ಎಲ್ಲರೂ ಹೊಗಳ್ತಾ ಇದ್ರು. ಚಂದದ ಹೆಣ್ಣು ಶೂರ್ಪನಖ ಬಂದಳು. ಸುರನ ರೋರಗ ಅವರಲ್ಲಿಯೂ ಕೂಡ ಇಂಥದ್ದಿಲ್ಲ ಅಂತ. ಹೌದಾ ಮಗಳ? ನಿನಗೆ ಇನ್ನು ಚಂದಕ್ಕೆ ಇದು ದೃಷ್ಟಿ ಬೊಟ್ಟು ಇಡ್ಬೇಕು ಅಂತ ಇಲ್ಲ. ಅಂದ್ರೆ ನಾನೇ ಒಂದು ದೃಷ್ಟಿಯ ಹಾಗಲ್ವೇ? ಮತ್ತೆ ಏನಣ್ಣ, ನನ್ನನ್ನು ಅಣಕಿಸ್ತೀಯ ನೀನು? ನಿನ್ನನ್ನು ನಾನು ಅಣಕಿಸಿದ್ರೆ ನನ್ನನ್ನು ನಾನು ಅಣಕಿಸಿಕೊಂಡ ಹಾಗೆ. ಹೌದಲ್ಲ? ಮತ್ತೆ ಅಣ್ಣ, ಇನ್ನು 3 ಮುಚ್ಚಿಲ್ಲ, ಹೇಳಿ ಬಿಡ್ತೇನೆ. ಅಣ್ಣ, ನನಗೊಂದು ಮದುವೆ ಮಾಡಣ್ಣ. ನೀನು ಸುತ್ತಿ ಬಳಸಿ ಮಾತಾಡುವುದು ಇದನ್ನ? ಹೌದು. ಬಾಯಿಲಿ ಹೊಡಿಬೇಡಣ್ಣ. ನಿನಗೆ ಹೊಡಿಬೇಡಣ್ಣ. ಏನ್ ನನಗೆ ಬೇರೆ ಕೆಲಸ ಇಲ್ವಾ? ನಿನಗೆ ಹೊಡಿಯುವುದೇ ಕೆಲಸ? ಹಾಗಲ್ಲ, ಹೇಳಿದ್ದು ಏನಾದ್ರು ತಪ್ಪಾಯ್ತಣ್ಣ? ಬಾ ಇಲ್ಲಿ ಬಾ. ಈಗ ಮದುವೆ ಮಾಡು ಅಂತ ಹೇಳಿದ್ಯಲ್ಲ? ಹೌದು. ನಾನೀಗ ನಿನಗೆ ಮದುವೆ ಮಾಡಿದ್ರೆ ನೀನೇನ್ ಮಾಡ್ತಿ? ಒಂದು ಮದುವೆ ಮಾಡಿ ಬಿಡಣ್ಣ. ಮದುವೆ ಮಾಡಿದ್ರೆ ನೀನೇನು?
ಗಂಡನ ಕೈಯೊಳು ಕುಣಿದುವೆ ಗಂಡನ ಅತ್ತಿಯೊಳು ಕುಣಿದುವೆ ಮದ್ದಿ ಸಂತಗಳು ಅಣ್ಣ, ಏನಮ್ಮ? ಮದುವೆ ಮಾಡಿದ್ರೆ ನೀನು ಏನು ಮಾಡ್ತಿ ತಂಗವ್ವ ಅಂತ ನಿನ್ನಂತ ಪ್ರಶ್ನೆ. ಹೌದು, ನೀನು ಒಂದು ಮದುವೆ ಮಾಡಿ ನೋಡು. ಮಾಡಿ ನೋಡಿದ್ರೆ ಚಂದದ ಹುಡುಗನನ್ನು ನನಗೆ ಒಂದು ಮದುವೆ ಮಾಡಿಸು. ಮಾಡಿಸಿದ್ರೆ ಒಂದು ವೇಳೆ ಹಾ ಮದುವೆ ಆದ ಮೇಲೆ ಒಂದು ಗಂಡು ಹೆಣ್ಣು ಏನು ಮಾಡಬೇಕು ಎನ್ನುವಂತ ವಿಚಾರ ಆ ಗಂಡುವಿಗೆ ತಿಳಿದಿಲ್ಲವೇ ಅಂತಾಗಲಿ ಹಾ ಹೋಗುತ್ತೇನೆ, ಹಾ ಅವನನ್ನು ಅಪ್ಪುತ್ತೇನೆ. ನನ್ನ ಎದೆಗೆ ಎದೆಗೊಟ್ಟು ಒತ್ತಿ 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 ಚಿತ್ತ ಜನಾಟ. ಅಣ್ಣ, ನೀನ್ ಯಾಕೆ ಅಣ್ಣ ತಲೆ ಕೆಳಗಾಗುದು? ಅಲ್ಲ, ಇನ್ನು ನಿನ್ನ ಬಾಯಿಂದ ಯಾವುದೆಲ್ಲ ಕೇಳಬೇಕು ಅಂತ. ದಂತಗಳಿಂದ ಕಚ್ಚಿ ಕಚ್ಚಿ ಮುತ್ತಿಟ್ಟು ಅಯ್ಯೋ ಸಾಕು ಸಾಕು ಅನ್ನಿವಲ್ಲಿಯವರೆಗೆ ಏನೆಲ್ಲ ಲೀಲೆಗಳಿವೆಯೋ ಅದನ್ನೆಲ್ಲ ನಾನು ಮಾಡಿ ತೋರಿಸ್ತೇನೆ ಅಣ್ಣ. ಅಂತೂ ಇಂತೂ ಕಾಮನ ಆಟದಿಂದ ಆತನನ್ನು ಸಂತೃಪ್ತಗೊಳಿಸ್ತಿ. ಕುಣಿಸ್ತಿ? ಹೌದು. ಹೌದಾ? ನಾನು ಕುಣಿತೇನೆ, ಅವನನ್ನು ಕುಣಿಸ್ತೇನೆ. ಈಗ ಅವನಿಗೆ ಕುಣಿಲಿಕ್ಕೆ ಬಾರದಿದ್ರೆ ನಾನು ಕಲಿಸಿಕೊಡ್ತೇನೆ. ಹಾಗೆ ಸರಿ. ಮತ್ತೆ ಹಾಗೆ ನನಗೇನು ತಿಳಿದಿಲ್ಲ ಅಂತ ಭಾವಿಸಬೇಡ. ನಾನು ಇದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡೇ. ಒಂದು ವೇಳೆ ನಿನಗೆ ಗೊತ್ತಿಲ್ಲ ಅಂತ ಆದ್ರೆ ಅದಕ್ಕೆ ನಿನ್ನಲ್ಲಿ ವಿವರಿಸಿದ್ದು. ಬಿಡು ಚಿಂತೆಯ, ಬಿಡು 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 ಚಿಂತೆಯ, ಮನಗಳು ಚಿಂತೆಯ ಬಿಡು ಬಿಡು, ಶೃಂಗಾರಗಳ ಸಂಬುಧದೊಳು ಅಣ್ಣ, ನೀನಿಷ್ಟು ಹೇಳಿ
ಆ, ಇನ್ನು ನನಗೆ ಬೇರೆ ಕೆಲಸ ಇಲ್ಲ. ಯಾಕೆ? ಇನ್ನು ರಾಜಕೀಯದ ವಿಚಾರವಾಗಿ ತಲೆಯೇ ಹಾಕುವುದಿಲ್ಲ ನಿನಗೆ ಮದುವೆ ಆಗುವಲ್ಲಿವರೆಗೆ. ಗಂಡನ್ನು ಹುಡುಕುವುದರಲ್ಲಿ. ಹೌದು. ಹ, ಆದ್ರೆ ಏನ? ಹೋಗು, ಹ, ಹೊರಗೆ ಬಂದೆ ಅಂತ ಆದ್ರೆ ಹ. ನಿನ್ನ ಸೌಂದರ್ಯ ಹಾಳಾದೀತಮ್ಮ. ಹೌದಣ್ಣ. ಹಾಗಾಗಿ ಬಿಸಿಲಿಗೆಲ್ಲ ತಿರುಗಬೇಡ. ಇಲ್ಲ. ನಾನು ವಿದೇಶದಿಂದ ತರಿಸಲ್ಪಟ್ಟ ಸುಗಂಧ ದ್ರವ್ಯಗಳುಂಟಲ್ಲ, ಹಾ ಹಾ ಹಾ. ಅದನ್ನು ಪೂಸಿಕೋ. ಹ. ಆ ಮುಖಕ್ಕೆಲ್ಲ ಸೌಂದರ್ಯವರ್ಧಕ ಸಾಧನಗಳು. ಈಗ ನಾನು ವಾಸನೆ ಬಂತು. ಅಲ್ಲ, ಇರ್ಲಿ ಅಂತ ಗಂಡು ಹತ್ತಿರ ಬರುವಾಗ ಅವನಿಗೆ ನಿನ್ನನ್ನು ನೋಡಿ ಘಮ 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 ಘಮ. ಏರ್ಬೇಕು. ಹೌದೌದೌದು. ಆ ಸೌಂದರ್ಯವರ್ಧಕಗಳನ್ನು ಪೂಸಿಕೋ. ಹ, ಆಮೇಲೆ ಕರ್ಪೂರ ತಾಂಬೂಲ ತಿಲ್ಲೇಬೇಕು ನೀನು. ಆದೀತಣ್ಣ. ಆದೀತು. ಯಾಕೆ? ಅಲ್ಲ, ಬಾಯಿ ಸರಿ ಇಲ್ಲ. ನಿನ್ನ ತುಟಿಯನ್ನು ಒತ್ತುತ್ತೇನಂತ ಹೇಳಿದ್ಯಲ್ಲ, ಹೌದೌದು. ಅವನಿಗೆ ನೋಡುವಾಗಾದ್ರೂ ಚಂದ ಕಾಣ್ಬೇಕಲ್ಲ. ಹ. ಆದ್ರಿಂದ ಹ. ಹೋಗು. ಅಣ್ಣ, ಓ, ಒಂದು ನೆನಪಿನಲ್ಲಿರ್ಲಿ ಅಣ್ಣ. ಏನಮ್ಮ? ನನ್ನ ಹಾಗೆ ಆ ಉದ್ದ, ಆ ದಪ್ಪ, ಆ ಅಪ್ಪ ಆ ಎಲ್ಲ ಇರ್ಲಿ ಅಣ್ಣ. ನಿನ್ನ ಹಾಗೆ ದಪ್ಪ ಉದ್ದ ಇರ್ತಾನೋ ಇಲ್ಲವೋ ಗೊತ್ತಿಲ್ಲ, ಹ, ಅಂತೂ ನಿನಗೆ ಸರಿಯಾದ ಜೋಡಿಯನ್ನು ತಯಾರು ಮಾಡ್ತೇನೆ. ಮಾಡ್ಲೇಬೇಕು. ಖಂಡಿತ. ಯಾವುದಕ್ಕೂ ಆಗದೆ ಇರುವವನು ಬೇಡ ಅಣ್ಣ. ಇಲ್ಲಪ್ಪ, ಹ. ಎಲ್ಲದಕ್ಕೂ ಆಗುವವನನ್ನೇ ಮಾಡ್ತೇನೆ. ಅಣ್ಣ, ಓ, ನೆನಪಿರ್ಲಿ. ಆಯ್ತು. ಆದಷ್ಟು ಬೇಗ. ಆಯ್ತು, ಹೋಗೆ. ಆಯ್ತು ಆಯ್ತಣ್ಣ, ಆಯ್ತು. ಹೋಗೆ ಮೇಲೆ. ಆ, ಆ. ಬೇಕಾ ಸ್ವಾಮಿ? ಇನ್ನು ನಾನು ತಡ ಮಾಡಿದೆ ಅಂತಾದ್ರೆ ನನ್ನ ಮನೆಯ ಪರಿಸ್ಥಿತಿಯು ಲೋಕದಲ್ಲಿರುವಂತಹ ಎಲ್ಲಾ ಜನರ ಬಾಯಿಗೆ ಬೀಳುವಂತಹ ಸ್ಥಿತಿ ತುಂಬಾ ಇಲ್ಲ ಎನ್ನುವಂತಹ ಅರ್ಥವಾಯಿತು. ಯಾವುದೇ ವಿಚಾರವನ್ನು ಆಲೋಚನೆ ಮಾಡಬೇಕಾದ್ರೂ ಮಾವನಾದಂತಹ ಮಾರೀಚ ಇದ್ದಾರೆ. ಯಾರಲ್ಲಿ ಮಾವನನ್ನು ಬರುವುದಕ್ಕೆ ಹೇಳಿ. ಮಾವಯ್ಯ, ನಿಮ್ಮ ಪುಣ್ಯ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶುಭವಾಗ್ಲಿ ಲಂಕೇಶ. ಮಾವಯ್ಯ, ನಿಮ್ಮನ್ನು ಬರುವುದಕ್ಕೆ ಹೇಳಿದ್ದು ನಾನೇ. ಅದೇ ದೇವರ ಕೋಣೆಯಲ್ಲಿ ಕೂತು ಯಾವ ಜಂಜಾಟವು ಬೇಡ ಇನ್ನು ಅಂತೇಳಿ ಸುಮ್ಮನೆ ಕೂತಿದೆ. ಕ್ಷಿಪ್ರಗತಿಯಲ್ಲಿ ಬರಬೇಕು ಅಂತೇಳಿ ಕರೆ ಬಂತು. ನೀವು ಸುಮ್ಮನೆ ಕೂತುಕೊಳ್ಬಾರ್ದು ಎನ್ನುವಂತಹ ಅಭಿಲಾಷೆ ಮಾವಯ್ಯ ನನ್ನ. ಒಂದು ಗಳಿಗೆಯೂ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಕೊಡುವುದಿಲ್ಲ. ಮಾವಗೆ ಭಗಿನಿಗೆ ಜನ, ಭಗಿನಿಗೆ ಈ ಜನ ಶಿವರನ ಬರಬೇಕು. ರಾಜಭಾವನು ನೊರೆವೆ ವಿದ್ಯುತ್ ವಿಜೂಹನೆಂಬವರ ಪಾವನದ ಗೌಳಿಗರ ಮನೆಯವ, ಪಾವನದ ಕೌಳಿಗರ ಮನೆಯವ ಏವಿಗಳಾಗಿ ದುರ್ಗುಣಿಗಳು ಸಿರದೆ, ದುರ್ಗುಣಿಗಳು ಉಸಿರದೆ ಕೋವಿದಂಗನೆ ಎನ್ನುತ್ತ, ಕೋವಿದಂಗನೆ ಎನ್ನುತ್ತ ವಂಚಿಸುತ್ತ ಘಟಿಸು ಕಾರ್ಯವರು ಮಮ. ಮಾವಯ್ಯ, ಓ, ಕತೆ ಹಾಳಾಯ್ತಲ್ಲ ಮಾವಯ್ಯ. ಓ, ನನ್ನ ತಂದೆಯಾದಂತಹ ಶೂರ್ಪನಖೆ ಆ. ಇಂದು ಸಭಾಸ್ಥಾನವನ್ನು ಪ್ರವೇಶ ಮಾಡಿದ್ಲು. ಆದ್ದರಿಂದ ಕತೆ ಹಾಳಾಯ್ತಾ? ಹೌದು ಮಾವ. ಹ. ಬಂದವಳೇ ಹೇಳಿದ ಮಾತೊಂದೇ, ಏನು? ಅಣ್ಣ ನೀ ನನಗೆ ಮದುವೆ ಮಾಡು ಅಂತ. ಸಭೆಯಲ್ಲಿ ಬಂದ? ಹೌದು. ನಿನ್ನ ತಂಗಿ ಆದ್ದರಿಂದ ಸಭೆಗೆ ಒಂದು ಅಣ್ಣ ಮದುವೆ ಮಾಡು ಅಂತ ಹೇಳಿದ್ಲು. ಹಾ, ಬೇರೆಯವರಾದ್ರೆ ಮದುವೆ ಆಗಿಕೊಂಡು ಬರ್ತಿದ್ರು. ಆದ್ರೆ ಆಲೋಚಿಸಬೇಕಾದಂತಹ ವಿಚಾರ ಮಾವಯ್ಯ, ಉಚ್ಚ ಕುಲದಲ್ಲಿ ಹುಟ್ಟಿದಂತಹ ಹೆಣ್ಣೊಬ್ಬಳು ಹ. ಸಭಾಸ್ಥಾನವನ್ನು ಪ್ರವೇಶ ಮಾಡಿ ಅಣ್ಣ ಮದುವೆ ಮಾಡು ಅಂತ ಹೆತ್ತವರಿಗೆ ಹೇಳ್ತಾಳೆ ಅಂತ ಆದ್ರೆ ಹ. ಅವಳು ಎಷ್ಟು ಎಲ್ಲೆ ಮೀರಿದ್ದಾಳೆ ಎನ್ನುವುದೇ ಅರ್ಥ. ಉಚ್ಚ ಕುಲ. ಹೌದು. ನೀನು ಹೇಳಿದ್ದು ಸರಿ ಬಿಡು. ಅಂದ್ರೆ ನೀನು ಹೇಳಿದ ಮೇಲೆ ಮತ್ತೆ ಪ್ರಶ್ನೆ ಇಲ್ಲ. ವಿಶ್ವವಸು ಬ್ರಹ್ಮರಿಂದ ಆವಿರ್ಭಾವಗೊಂಡಂತಹ ಕುಲ. ಹೌದಪ್ಪ. ಅಂತಹ ಕುಲದಲ್ಲಿ ಹ್ಮ್. ಇಂತಹ ಒಬ್ಬಾಕೆ ಹೆಣ್ಣು ಹುಟ್ಟಿದ್ಲಲ್ಲ ಹ. ಎನ್ನುವ ಹಾಗೆ ನಾವು ಚಿಂತೆ ಮಾಡೋಣವೇ, ಓ. ನಮ್ಮ ಹುಳುಕನ್ನು ನಾವು ಹೇಳಿದ ಹಾಗಾಗುತ್ತದೆ ಊರಿಗೆ ಪ್ರಚಾರ ಮಾಡಿದಾಗ ಆಗ್ತದೆ ಅಲ್ವೇ? ಹ. ಆದ್ದರಿಂದ
ಅವಳನ್ನು ಸ್ವಲ್ಪ ಸೈರಿಸಲೇಬೇಕು. ಹಾ. ಅದಕ್ಕೆ ಈಗ ಅವಳು ಮದುವೆ ಮಾಡು ಅಣ್ಣ ಅಂತ ಹೇಳಿದಕ್ಕೂ ಏಕಾಂತದಲ್ಲಿ ತಲೆಬಿಸಿಲಿ ಕೂತಂತ ನನ್ನನ್ನು ಕರೆದಕ್ಕೂ ಸಂಬಂಧವಾದ್ರೆ ಏನು? ಕಾರಣ ಉಂಟು ಮಾವಯ್ಯ. ಹಾ. ಅವಳಿಗೊಂದು ಮದುವೆ ಮಾಡಲೇಬೇಕು. ಮದುವೆ ಮಾಡ್ಲೇಬೇಕು, ಇಲ್ಲದ್ರೆ ಹೇಸಿಗೆ ಆದೀತು. ಹ? ಮದುವೆ ಮಾಡ್ಲೇಬೇಕು. ಮಾಡುವುದು ಹೌದು ಮಾವ, ಹಾ. ಆದ್ರೆ ಅದಕ್ಕೊಬ್ಬ ವರ ಬೇಡ್ವೆ. ಹೌದು. ಆದ್ರಿಂದ ನಿಮ್ಮನ್ನು ಕರೆದದ್ದು. ಹಾ ಹಾ. ಮಾವಯ್ಯ, ಓ. ಶೀಘ್ರವಾಗಿ ಹೋಗಿ ನನ್ನ ತಂಗಿಗೆ ಹಾ. ಅನುರೂಪನಾದಂತಹ ಹಾ. ಎನ್ನುವ ನಿರೀಕ್ಷೆಯನ್ನಿಟ್ಟುಕೊಳ್ಬೇಡಿ. ಹಾ, ಹಾ. ಹೇಗಿದ್ರೂ ತೊಂದರೆ ಇಲ್ಲ. ನಾನು ಅಲ್ಲಿಗೆ ಮುಗಿಸ್ತೀಯ ಅಂತ ತಿಳ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಆಲೋಚನೆ ಮಾಡಿಯೇ ಮಾತಾಡು. ಹೌದಪ್ಪ. ಹ, ಹಾ, ಹಾ. ಮಾವ, ಓ. ಹೇಗಿದ್ರೂ ತೊಂದರೆ ಇಲ್ಲ. ಹಾ. ನಮ್ಮ ಮನೆಯಿಂದ ಅವಳು ಹೊರಗೆ ಹೋದ್ರೆ ಸಾಕು. ಅಷ್ಟು ಸಾಕು. ಹೌದು. ಹಾ, ಹಾ. ಅಂತಹ ಈಗ ಒಬ್ಬ ಎಲ್ಲಿಯಪ್ಪ ಅವನಿಗೆ ಬೇಕಾದ ವರ್ಣವನ್ನು ಹುಡುಕುವುದು ಎಲ್ಲಿ? ನಿಮ್ಮದಾದಂತಹ ಹಗಲು ಹುಟ್ಟಿದವನಿನ ತಂಗಿಯನ್ನು ನೋಡ್ಲಿಕ್ಕಿಲ್ಲ, ಆ, ರಾತ್ರಿ ಹುಟ್ಟಿದವ ಸಿಗ್ಲಿಕ್ಕಿಲ್ಲ. ಆದ್ರೆ ಹಾ. ದೇವರು ಇಂಥದ್ದು ಎನ್ನುವ ಹಾಗೆ ಒಂದು ಸೃಷ್ಟಿಯನ್ನು ಮಾಡಿದಾಗ ಹಾ. ಅದಕ್ಕೊಂದು ಹೀಗೆ ಮುಗಿಸಬೇಕು ಎನ್ನುವಂತಹ ವಿಧಿಯನ್ನು ವಿಧಿಸಿರುವುದಿಲ್ವೇ? ಹೆಣ್ಣು ಅಂತ ಒಂದು ಜೀವಿಯನ್ನು ಸೃಷ್ಟಿ ಮಾಡಿದಾದ್ಮೇಲೆ ಬ್ರಹ್ಮದೇವನು ಇಂಥದಕ್ಕೆ ಇಂಥದ್ದು ಅಂತ ಒಂದು ಸೃಷ್ಟಿ ಮಾಡಿಯೇ ಮಾಡಿರ್ತಾನೆ ಅಲ್ವೇ? ಹಾ. ಅಂಥದ್ದು ಎಲ್ಲಿದ್ರೂ ತೊಂದರೆ ಇಲ್ಲ, ಸರಿ. ಹೇಗಿದ್ರೂ ತೊಂದರೆ ಇಲ್ಲ. ಹಾ. ಯಾವ ಸ್ಥಿತಿಯಲ್ಲುಂಟು ಆ ಸ್ಥಿತಿಯಲ್ಲೇ ತನ್ನಿ. ಒಂದು ಗಂಡು ಇದ್ರೆ ಆಯ್ತು. ಆಯ್ತು. ಹಾ. ಮದುವೆ ಮಾಡಿ ಆದಷ್ಟು ಶೀಘ್ರವಾಗಿ ಓ. ನಮ್ಮ ಮನೆಯ ಈ ಜಗಳವನ್ನು ಹಾ. ನಾವು ನಮ್ಮೊಳಗೆ ಪರಿಹರಿಸಿಕೊಳ್ಬೇಕು ಮಾವಯ್ಯ. ಆಯ್ತು. ನಿಮ್ಮ ಹಿರಿತನದಲ್ಲಿ ಆಗಬೇಕು. ಅಷ್ಟೇ ಅಲ್ವಾ? ನಾಳೆ ಪ್ರಚಾರಕ್ಕೆ ಬಿದ್ರೆ ರಾವಣನ ಮರ್ಯಾದೆ ಏನಾದೀತು ಮಾವಯ್ಯ? ಏನಾಗ್ಲಿಕ್ಕಿಲ್ಲ, ಮದುವೆ ಒಂದು ಆದ್ರೆ ಸಾಕಲ್ಲ. ಅಷ್ಟೇ. ಸರಿ, ತಲೆ ಬಿಸಿ ಮಾಡ್ಬೇಡ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.